ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಹಾಗೆ ಸ್ಯಾಮಿ ಝೈನ್ ಅವರಿಗೆ ಹ್ಯಾಪಿ ಬರ್ತ್ಡೇನ ವಿಶ್ ಮಾಡೋಣ. ಇಬ್ರು ಕೆನೆಡಿಯನ್ ಬ್ರದರ್ಸ್ ಗಳ ಬರ್ತ್ಡೇ ಇವತ್ತು. ಎಲ್ಲರೂ ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಹಾಗೆ ಫಾರ್ಮರ್ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಸ್ಯಾಮಿ ಝೈನ್ ಅವರಿಗೆ ಹ್ಯಾಪಿ ಬರ್ತ್ಡೇನ ವಿಶ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ರೀಸೆಂಟ್ ಆಗಿ ನಮಗೆ ಡಬ್ಲ್ಯೂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಅಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಅದೇನಪ್ಪಾ ಅಂದ್ರೆ ಆ ಒಂದು ಲೈವ್ ಇವೆಂಟ್ ಅಲ್ಲಿ ನಮ್ಮ ರಿಕ್ಕಿ ಸ್ಟೈನ್ ಅವರು ಗಂತರ್ ಅವರ ಜೊತೆ ಟೀಮ್ ಅಪ್ ಆಗಿ ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಬರ್ತಾರೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಎಂಟ್ರಿನ ಕೊಡ್ಬೇಕಾದ್ರೆ ಶಾರ್ಲೆಟ್ ಫ್ಲೇರ್ ಅವರ ಗೌನ್ ನ ಹಾಕೊಂಡು ಬಂದಿರ್ತಾರೆ. ಗೌನೋ ಏನೋ ಆ ಡ್ರೆಸ್ ಇರುತ್ತಲ್ಲ ಅದನ್ನ ಹಾಕೊಂಡು ಬಂದಿರ್ತಾರೆ. ಅಂಡ್ ಹಿಂದೆಯಿಂದ ಶಾರ್ಲೆಟ್ ಫ್ಲೇರ್ ಅವರು ಬಂದು ಅದನ್ನ ಮತ್ತೊಮ್ಮೆ ತಗೊಂಡು ಕೂಡ ಹೋಗ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರು ವಿನ್ ಆಗ್ತಾರೆ. ಗೆದ್ದಾದ್ಮೇಲೆ ಈ ಒಂದು ಐಕಾನಿಕ್ ಫೋಟೋ ಕೂಡ ಹೊರಗಡೆ ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನನಗೆ ಇದೇ ಗುರು ಆಗ್ತಾ ಇಲ್ಲ ಇವರ ಸ್ಟೋರಿ ಲೈನ್ ಅಲ್ಲಿ. ಇಬ್ರು ಕೂಡ ನಾನು ನಿನ್ನ ಲವ್ ಮಾಡ್ತೀನಿ, ನೀನು ನನ್ನನ್ನು ಲವ್ ಮಾಡು ಅಂತಾನೆ ಇದರ ಹೊರತು ಮ್ಯಾಚ್ ಆ ಒಂದು ಇಂಟೆನ್ಸಿಟಿ ಆ ಒಂದು ಅಗ್ರೆಷನ್ ಸಿಗ್ತಾ ಇಲ್ಲ. ಅದೇ ನನಗೆ ಈ ಒಂದು ಫ್ಯೂಡ್ ಅಲ್ಲಿ ಮಿಸ್ ಹೊಡಿತಾ ಇರೋದು. ಅಂಡ್ ಇಲ್ಲೂ ಕೂಡ ಇವರಿಬ್ರು ಕೂಡ ಕುಚಿಕ್ಕು ಗೆಳೆಯರ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ಸೆತ್ ರಾಲಿನ್ಸ್ ಅಂಡ್ ಒಬಾ ಫೇಮಿ ವರ್ಸಸ್ ಬ್ರಾನ್ ಬ್ರೇಕರ್ ಹಾಗೆ ಆಸ್ಟನ್ ಥಿಯರಿ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಅವರು ಒಂದು ಟೈಮ್ ಅಲ್ಲಿ ನಮ್ಮ ಆಸ್ಟನ್ ಥಿಯರಿ ಅವ್ರನ್ನ ಕಾಪಾಡೋದಕ್ಕೋಸ್ಕರ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ ಲೋ ಬ್ಲಾಕ್ ಕೂಡ ಕನೆಕ್ಟ್ ಮಾಡ್ತಾರೆ. ಆದ್ರೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಒಬಾ ಫೇಮಿ ಹಾಗೆ ಸೆತ್ ರಾಲಿನ್ಸ್ ಅವರು ವಿನ್ ಆಗಿದ್ದಾರೆ. ನಿಜವಾಗ್ಲೂ ಮ್ಯಾಕ್ಸಿನ್ ಡೂಪ್ರಿ ಅವರು ನೆಕ್ಸ್ಟ್ ಲೆವೆಲ್ ಗೆ ಇನ್ವಾಲ್ವ್ಮೆಂಟ್ ನ ತೋರಿಸ್ತಾ ಇದ್ದಾರೆ ಈ ಒಂದು ವಿಷನ್ ಫ್ಯಾಕ್ಷನ್ ಅಲ್ಲಿ. ನಿಜವಾಗ್ಲೂ ಈ ಒಂದು ಲೈವ್ ಇವೆಂಟ್ ಅಲ್ಲಿ ನನಗೆ ಇಷ್ಟ ಆಗಿದ್ದು ಸೆತ್ ರಾಲಿನ್ಸ್ ಅವರ ಮೇಲೆ ಮ್ಯಾಕ್ಸಿನ್ ಡೂಪ್ರಿ ಅವರು ಅಟ್ಯಾಕ್ ಮಾಡ್ತಾರಲ್ಲ ಆ ಒಂದು ವಿಚಾರ. ಲೈವ್ ಇವೆಂಟ್ ಅಲ್ಲಿ ಡಬ್ಲ್ಯೂ ಅವರು ಈ ರೀತಿ ತೋರಿಸ್ತಾ ಇದ್ದಾರೆ ಅಂದ್ರೆ ಆನ್ ಟೆಲಿವಿಷನ್ ಅಲ್ಲೂ ಕೂಡ ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಅವ್ರನ್ನ ಡಬ್ಲ್ಯೂ ಅವರು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಲಿವ್ ಮಾರ್ಗನ್ ಹಾಗೆ ನಮ್ಮ ರಿಯಾ ರಿಪ್ಲಿ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಲಿವ್ ಮಾರ್ಗನ್ ಅವರು ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ, ರಿಯಾ ರಿಪ್ಲಿ ಅವರು ವಿಮೆನ್ಸ್ ಡಬ್ಲ್ಯೂ ಚಾಂಪಿಯನ್ ಆಗಿದ್ದಾರೆ. ಬಟ್ ಇದರಲ್ಲಿ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ರಸಲ್ ಮೇನಿಯಾ ಆದಾಗಿಂದನೂ ಕೂಡ ನಮ್ಮ ಲಿವ್ ಮಾರ್ಗನ್ ಅವರು ತನ್ನ ಚಾಂಪಿಯನ್ಶಿಪ್ ನ ಒಮ್ಮೆನೂ ಕೂಡ ಡಿಫೆಂಡೇ ಮಾಡಿಲ್ಲ. ಈ ಕಡೆ ರಿಯಾ ರಿಪ್ಲಿ ಅವರು ರಸಲ್ ಮೇನಿಯಾ ಆದ್ಮೇಲೆ ಇಂಜುರಿ ಆಗುತ್ತೆ ಅಂಡ್ ಅಲ್ಲಿಂದನೂ ಕೂಡ ಇಲ್ಲಿವರೆಗೂ ಅವರು ನಮಗೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಕ್ಕೇ ಇಲ್ಲ. ಅಂಡ್ ಅವರು ತನ್ನ ಚಾಂಪಿಯನ್ಶಿಪ್ ಜೊತೆನೆ ಇಂಜುರಿನ ಅನುಭವಿಸ್ತಾ ಇದ್ದಾರೆ. ಅವರು ತನ್ನ ಚಾಂಪಿಯನ್ಶಿಪ್ ನ ವೆಕೇಟ್ ಕೂಡ ಮಾಡಿಲ್ಲ. ಒಬ್ರು ಅದೇನು ಡಿಫೆಂಡೇ ಮಾಡ್ತಾ ಇಲ್ಲ, ಇನ್ನೊಬ್ರು ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ನಿಜವಾಗ್ಲೂ ವರ್ಸ್ಟ್ ರೀಸೆಂಟ್ ಇಯರ್ ಅಲ್ಲಿ ವಿಮೆನ್ಸ್ ಡಿವಿಷನ್ ನ ಚಾಂಪಿಯನ್ಸ್ ಗಳನ್ನ ಡಬ್ಲ್ಯೂ ಅವರು ಬುಕ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ವರ್ಸ್ಟ್ ಆಗಿ ಯಾವತ್ತೂ ಕೂಡ ಬುಕ್ ಮಾಡಿಲ್ಲ ಅಂತ ಅನ್ಕೋತೀನಿ. ಅಲ್ಲ ಗುರು, ಇಷ್ಟು ದಿನ ಆದ್ರೂ ಕೂಡ ಒಮ್ಮೆನೂ ಕೂಡ ನೀವು ಚಾಂಪಿಯನ್ಶಿಪ್ ನ ಡಿಫೆಂಡೇ ಮಾಡಿಲ್ಲ ಅಂದ್ರೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಡಬ್ಲ್ಯೂ ಅವರು ಇನ್ಯಾವ ಲೆವೆಲ್ಗೆ ಇವರಿಬ್ಬರ ಮೇಲೆ ಪ್ಲಾನ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದೆ ಅಂತ. ನಿಜವಾಗ್ಲೂ ಪ್ಲಾನ್ ಎ ಪ್ಲಾನ್ ಬಿ ಅಂತ ಬಿ ಆಪ್ಷನ್ ಇಟ್ಕೊಳ್ಳೋದಿಲ್ವಾ ನೀವು? ಆ ಕಡೆ ಲಿವ್ ಮಾರ್ಗನ್ ಹಾಗೆ ಸ್ಟೆಫನಿ ವೆಕೆರ್ ಅವರ ಫ್ಯೂಡ್ ನ ಮುಂದುವರಿಸಬೇಕು ಅಂತ ನೀವು ಅನ್ಕೊಂಡ್ರಿ, ಬಟ್ ಸ್ಟೆಫನಿ ವೆಕೆರ್ ಅವರಿಗೆ ಇಂಜುರಿ ಆಯ್ತು. ಹಾಗಾದ್ರೆ ಪ್ಲಾನ್ ಬಿನೇ ಇರ್ಲಿಲ್ವಾ ನಿಮ್ಮ ಹತ್ರ? ನನಗಂತೂ ತಲೆ ಕೆಡ್ತಾ ಇದೆ ಈ ಒಂದು ವಿಮೆನ್ಸ್ ಚಾಂಪಿಯನ್ಶಿಪ್ ಗಳ ಬುಕ್ಕಿಂಗ್ ನ ನೋಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಈ ಬಾರಿಯ ಸಮ್ಮರ್ ಸ್ಲಾಮ್ ನ ಮ್ಯಾಚ್ ಕಾರ್ಡ್ ಗ್ರಾಫಿಕ್ ಬಗ್ಗೆ. ಡಬ್ಲ್ಯೂ ಅವರು ರಿಲೀಸ್ ಮಾಡಿರ್ತಕ್ಕಂತಹ ಈ ಒಂದು ಗ್ರಾಫಿಕ್ ನ ನೀವಿಲ್ಲಿ ನೋಡ್ತಾ ಇರಬಹುದು. ನಿಜವಾಗ್ಲೂ ಫ್ಯಾನ್ಸ್ ಗಳು ಇದೇನ್ ಗುರು ಈ ರೀತಿ ಗ್ರಾಫಿಕ್ ನ ಡಿಸೈನ್ ಮಾಡಿದಿರಾ ಅಂತ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ. ನನಗೂ ಕೂಡ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಹಿಂದಗಡೆ ಅದೇನ್ ಗುರು ಅದು ನೀವು ವೈಕಿಂಗ್ಸ್ ಹೆಲ್ಮೆಟ್ ರೀತಿ ಏನೋ ಹಾಕಿದ್ದೀರಾ, ಆ ಒಂದು ಥೀಮ್ ಏನು ಏನ್ ಹಾಕ್ತಾ ಇದ್ದೀರಾ ಅದೊಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ, ಆ ರೀತಿ ಫೀಲ್ ಕೊಡ್ತಾ ಇದೆ. ಇನ್ನೊಂದು ಪೋಸ್ಟರ್ ರೀತಿ ಬಿಟ್ಟಿದ್ರಲ್ಲ ಅದು ಪರವಾಗಿಲ್ಲ ಅಂತ ಅನಿಸ್ತಾ ಇತ್ತು, ಬಟ್ ಮ್ಯಾಚ್ ಗ್ರಾಫಿಕ್ ಇದೆಯಲ್ಲ ಇದಂತೂ ಸಿಕ್ಕಾಪಟ್ಟೆ ವರ್ಸ್ಟ್ ಅಂತ ಅನಿಸ್ತಾ ಇದೆ. ಈ ಬಾರಿ ರಸಲ್ ಮೇನಿಯಾ ಕೇಸಲ್ಲೂ ಕೂಡ ಅದೇ ರೀತಿ ನಮಗೆ ನೋಡೋದಕ್ಕೆ ಸಿಕ್ತು. ನಾಲ್ಕು ಮ್ಯಾಚ್ ಕಾರ್ಡ್ ಗ್ರಾಫಿಕ್ ನ ನೀವು ರಿಲೀಸ್ ಮಾಡಿದ್ರಿ ಅಂಡ್ ಈಗ ಸಮ್ಮರ್ ಸ್ಲಾಮ್ಗೂ ಕೂಡ ಅದನ್ನೇ ಮಾಡುವಂತಹ ಪ್ಲಾನ್ ಅಲ್ಲಿ ಏನಾದ್ರೂ ಇದಿರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮ್ಯಾಚ್ ಕಾರ್ಡ್ ಗ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಕಳಪೆ ಆಗಿದೆ. ಇನ್ನ ಸಮ್ಮರ್ ಸ್ಲಾಮ್ಗೆ ಟಿಕೆಟ್ಗಳು ಕೂಡ ಜಾಸ್ತಿ ಮಾರಾಟ ಆಗ್ತಾ ಇಲ್ಲ. ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಕನ್ಸರ್ನ್ ಅಲ್ಲಿ ಇದ್ದಾರೆ, ಯಾಕೆ ಟಿಕೆಟ್ಗಳು ಮಾರಾಟ ಆಗ್ತಾ ಇಲ್ಲ ಅಂತ. ಸಿಂಪಲ್ ಗಾಯ್ಸ್, ಟಿಕೆಟ್ ಪ್ರೈಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಅದಕ್ಕೋಸ್ಕರ ಟಿಕೆಟ್ಗಳು ಮಾರಾಟ ಆಗ್ತಾ ಇಲ್ಲ. ಇವನ್ ಅವರು ಟಿಕೆಟ್ ನ ಮಾರಾಟ ಮಾಡಬೇಕು ಅಂತಾನೆ ಮ್ಯಾಚಸ್ ಗಳನ್ನ ಆದಷ್ಟು ಬೇಗನೆ ಅನೌನ್ಸ್ ಮಾಡಿದ್ರು. ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಆಗಿರಬಹುದು, ರೋಮನ್ ರೈನ್ಸ್ ಹಾಗೆ ಸೆತ್ ರಾಲಿನ್ಸ್ ಅವರ ಮ್ಯಾಚ್ ಆಗಿರಬಹುದು, ಈ ಒಂದು ಮ್ಯಾಚಸ್ ಗಳನ್ನ ಅನೌನ್ಸ್ ಮಾಡೋದಕ್ಕೆ ಡಬ್ಲ್ಯೂ ಅವರು ಟೈಮ್ ನ ತಗೋಬಹುದಾಗಿತ್ತು. ಬಟ್ ಸಮ್ಮರ್ ಸ್ಲಾಮ್ಗೆ ಟಿಕೆಟ್ಗಳು ಬೇಗ ಮಾರಾಟ ಆಗಲಿ ಅನ್ನೋ ಒಂದೇ ಒಂದು ರೀಸನ್ಗೆ ಡಬ್ಲ್ಯೂ ಅವರು 3 ಬಿಗ್ ಮ್ಯಾಚಸ್ ಗಳನ್ನು ಕೂಡ ಬೇಗನೆ ಅನೌನ್ಸ್ ಮಾಡಿದ್ದಾರೆ. ಆದ್ರೂ ಕೂಡ ಟಿಕೆಟ್ ಗಳ ಮಾರಾಟ ಇನ್ನೂ ಕಮ್ಮಿನೇ ಆಗ್ತಾ ಇದೆ ಹೊರತು ಬೂಸ್ಟ್ ಅಂತೂ ಆಗ್ತಾ ಇಲ್ಲ. ನೋಡಬೇಕು, ಟಿಕೆಟ್ ಪ್ರೈಸ್ ಏನಾದ್ರೂ ಕಮ್ಮಿ ಆದ್ರೆ ಸಮ್ಮರ್ ಸ್ಲಾಮ್ಗೆ ಟಿಕೆಟ್ ಮಾರಾಟನೂ ಕೂಡ ಬೂಸ್ಟ್ ಆಗುತ್ತೆ.
ಆಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ರಾಕ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ರಾಕ್ ಅವರ ಲೈವ್ ಆಕ್ಷನ್ ಮೂವಿ ಆದಂತಹ ಮೊವಾನ ರಿಲೀಸ್ ಆಯ್ತು ಅಂಡ್ ನಿಜವಾಗ್ಲೂ ಇದು ಅಟ್ಟರ್ ಫ್ಲಾಪ್ ಆಗ್ತಾ ಇದೆ ಅಂತಾನೆ ಹೇಳ್ಬೇಕು. ಡಿಸ್ನಿ ಕಡೆಯಿಂದ ಈ ಒಂದು ಮೂವಿ ನೋಡೋದಕ್ಕೆ ಸಿಕ್ಕಿದ್ದು, ಬಟ್ ಇದರ ಓಪನಿಂಗು ಅಷ್ಟೊಂದೇನು ಚೆನ್ನಾಗಿ ಬಂದಿಲ್ವಂತೆ. ಸೊ ಎಲ್ಲರೂ ಕೂಡ ಹೇಳ್ತಿರೋ ಪ್ರಕಾರ ಈ ಒಂದು ಮೂವಿ ಫ್ಲಾಪ್ ಆಗುತ್ತೆ ಅಂತ ಎಲ್ಲರೂ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇದನ್ನ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದ್ರೆ ಹಾಲಿವುಡ್ ಅಲ್ಲಿ ರೀಸೆಂಟ್ ಆಗಿ ನಮ್ಮ ರಾಕ್ ಅವರು ಫೇಲ್ ಆಗ್ತಾನೆ ಬರ್ತಾ ಇದ್ದಾರೆ. ರೀಸೆಂಟ್ ಆಗಿ ಅವ್ರದ್ದು ಯಾವುದೋ ಒಂದು ಬಯೋಗ್ರಫಿ ಮೂವಿ ಕೂಡ ನೋಡೋದಕ್ಕೆ ಸಿಕ್ತು, ಅದು ಕೂಡ ಬಾಕ್ಸ್ ಆಫೀಸ್ ಅಲ್ಲಿ ಚೆನ್ನಾಗಿ ಕಲೆಕ್ಷನ್ ನ ಮಾಡಲಿಲ್ಲ. ಅಂಡ್ ಈಗ ಮೊವಾನ ಕೂಡ ಚೆನ್ನಾಗಿ ಕಲೆಕ್ಷನ್ ನ ಮಾಡ್ತಾ ಇಲ್ಲ. ಅಂಡ್ ಈಗ ಜುಮಾನ್ಜಿಯ ಇನ್ನೊಂದು ಮೂವಿ ಕೂಡ ಅವರು ಶೂಟಿಂಗ್ ಮಾಡಿ ಮುಗಿಸಿದ್ದಾರೆ. ಆ ಒಂದು ಮೂವಿ ಏನಾದ್ರೂ ಫ್ಲಾಪ್ ಆದ್ರೆ ನಿಜವಾಗ್ಲೂ ರಾಕ್ ಅವರು ಹಾಲಿವುಡ್ ಇಂದ ರಿಟೈರ್ಡ್ ನ ತಗೋಬಹುದು ಅಂಡ್ ಕಂಪ್ಲೀಟ್ ಆಗಿ ತನ್ನ ಗಮನನ ಡಬ್ಲ್ಯೂ ಕಡೆ ತಗೊಂಡು ಬರಬಹುದು. ಇದಕ್ಕೆ ನಾನು ರಾಕ್ ಅವರ ಮೂವೀಸ್ಗಳು ಹಾಲಿವುಡ್ ಅಲ್ಲಿ ಫ್ಲಾಪ್ ಆಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಅದನ್ನ ಬಿಟ್ರೆ ರಾಕ್ ಅವರ ಮೇಲೆ ಪರ್ಸನಲ್ ದ್ವೇಷ ಏನಿಲ್ಲ. ಅಲ್ಲಿ ನಮ್ಮ ರಾಕ್ ಅವ್ರ ಏನಾದ್ರೂ ಫ್ಲಾಪ್ ಆದ್ರೆ ಡಬ್ಲ್ಯೂ ಕಡೆ ಸ್ವಲ್ಪ ಗಮನನ ಕೊಡ್ತಾರೆ ಅಂತ ಫೀಲ್ ಬರ್ತಾ ಇದೆ. ಈ ಒಂದು ವಿಚಾರಕ್ಕೆ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ. ಒಂದ್ ಕಡೆ ರಾಕ್ ಅವರು ಹಾಲಿವುಡ್ ಅಲ್ಲಿ ಫ್ಲಾಪ್ ಆಗ್ತಾ ಇದ್ರೆ, ಇನ್ನೊಂದ್ ಕಡೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಹಾಲಿವುಡ್ ಅಲ್ಲಿ ಸಿಕ್ಕಾಪಟ್ಟೆ ಚಾನ್ಸ್ ಸಿಗ್ತಾ ಇದೆ. ಅಂಡ್ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಇರೋದು ಕೂಡ ಅದ್ರ ಬಗ್ಗೆನೆ. ರೀಸೆಂಟ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಮಲ್ಟಿಪಲ್ ಮೂವಿ ಆಪರ್ಚುನಿಟೀಸ್ ಗಳು ಬಂದಿದೆಯಂತೆ. ಅಂಡ್ ಇದರಿಂದನೇ ಅವರು ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ಸದ್ಯಕ್ಕೆ ನೋಡೋದಿಕ್ಕೆ ಸಿಗ್ತಾ ಇಲ್ಲ. ಅಂಡ್ ನಿಜವಾಗ್ಲೂ ಖುಷಿ ಆಗ್ತಾ ಇದೆ, ಎಲ್ಲಾದ್ರೂ ಅವರು ವರ್ಕೌಟ್ ಆಗ್ತಾ ಇದಾರಲ್ಲ ಅಂತ. ಯಾಕಂದ್ರೆ ಡಬ್ಲ್ಯೂ ಅವರಂತೂ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋತಾ ಇಲ್ಲ. ಅಟ್ಲೀಸ್ಟ್ ಹಾಲಿವುಡ್ಗಾದ್ರೂ ಹೋಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತನ್ನ ಕರಿಯರ್ ನ ಬಿಲ್ಡ್ ಮಾಡ್ಕೋತಾ ಇದಾರಲ್ಲ, ಇದನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಈ ಒಂದು ವಿಚಾರದಲ್ಲಿ ನಾನು ಡ್ರೂ ಮ್ಯಾಕೆಂಟೈರ್ ಅವರ ಪರವಾಗಿದ್ದೀನಿ. ಯಾಕಂದ್ರೆ ನೀವು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಟೆಂಪ್ರವರಿ ಚಾಂಪಿಯನ್ ಮಾಡೋದ್ರ ಬದಲು ಅವರು ಕಂಪ್ಲೀಟ್ ಆಗಿ ಹಾಲಿವುಡ್ಗೆನೆ ಹೋಗ್ಲಿ, ಆಗಾಗ ಡಬ್ಲ್ಯೂಗೆ ಬಂದು ಹೋಗ್ತಾ ಇರಲಿ ಸಾಕು. ಯಾಕಂದ್ರೆ ಚೆನ್ನಾಗಿ ಕೇಪಬಲ್ ಇರ್ತಕ್ಕಂತಹ ಸೂಪರ್ ಸ್ಟಾರ್. ನಿಜವಾಗ್ಲೂ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಬಿಟ್ಟಿದ್ರೆ ಇಷ್ಟೊತ್ತಿಗೆ ರೋಮನ್ ರೈನ್ಸ್ ಅವರ ಈಕ್ವಲ್ ಅಲ್ಲಿ ಅವರು ಬೆಳೆಯೋರು. ಬಟ್ ನೀವು ಅವರಿಗೆ ಚೆನ್ನಾಗಿ ಬುಕ್ಕಿಂಗ್ ನೇ ಕೊಡ್ಲಿಲ್ಲ. ಅಂಡ್ ಅದರಿಂದನೇ ಡ್ರೂ ಮ್ಯಾಕೆಂಟೈರ್ ಅವರ ಗತಿ ಇನ್ನೂ ಕೂಡ ಡಬ್ಲ್ಯೂ ಕಂಪನಿಯಲ್ಲಿ ಹಿಂಗಿರೋದು. ಅಂಡ್ ಡ್ರೂ ಮ್ಯಾಕೆಂಟೈರ್ ಅವರು ತನ್ನ ಕರಿಯರ್ ಅಲ್ಲಿ ಇನ್ನೂ ಕೂಡ ಹಿಂಗೆ ಮೇಲ್ ಹೋಗ್ತಾ ಇರಲಿ ಅಂತ ಕೇಳ್ಕೊತಾ, ನಮ್ಮೆಲ್ಲರಿಗೂ ಕೂಡ ಬ್ಯಾಡ್ ನ್ಯೂಸ್. ಯಾಕಂದ್ರೆ ಡ್ರೂ ಮ್ಯಾಕೆಂಟೈರ್ ಅವರು ಜಾಸ್ತಿ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಅವ್ರೇನಾದ್ರೂ ಕಂಪ್ಲೀಟ್ ಆಗಿ ಹಾಲಿವುಡ್ಗೆ ಶಿಫ್ಟ್ ಆದ್ರೆ ಬಟ್ ಅವರ ಕರಿಯರ್ಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಓಕೆ ಅಂತಾನೆ ಹೇಳ್ಬಹುದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.